ಕೈವಾರದ ತಾತಯ್ಯನವರು ಕಾಲಜ್ಞಾನ ಬರೆದ ನಂತರ ಕಾಲಜ್ಞಾನ ಬರೆಯೋರು ಇನ್ಯಾರು ಇರೋದಿಲ್ಲ. ಕಾಲಜ್ಞಾನ ಇವರೊಬ್ಬರೇನ ಬರ್ದಿರೋದು, ಬೇರೆ ಯಾರು ಬರ್ದಿಲ್ವಾ? ಕಾಲಜ್ಞಾನ ಯಾರೇ ಬರ್ದಿದ್ರು ಏನು ಬರ್ದಿರ್ತಾರೋ ಅದು ಒಂದೇ ಆಗಬೇಕು, ಗೂಢಾರ್ಥಗಳು ಬೇರೆ ಇರ್ಬೋದು. ಅದರಲ್ಲಿ ಶರಣರು ಹೇಳಿದ ಕಾಲಜ್ಞಾನ, ಮಂಟೆ ಸ್ವಾಮಿಗಳ ಪರಂಪರೆ, ಸಿದ್ದಪ್ಪಾಜಿಯ ಕಾಲಜ್ಞಾನ, ಕೈವಾರ ತಾತಯ್ಯನವರ ಕಾಲಜ್ಞಾನ, ನಾಸ್ಟ್ರಡಾಮಸ್ ಬರೆದಂತಹ ಕಾಲಜ್ಞಾನ, ಬಾಬಾ ಅಂಗ ಅಂತಕ್ಕಂಥ ಒಬ್ಬ ವ್ಯಕ್ತಿ ಏನು ಭವಿಷ್ಯಗಳನ್ನ ನುಡಿತಾ ಇದ್ದಾರೆ, ಆಯಮ್ಮ ಇತ್ತೀಚಿನ ದಿನಗಳವರಲ್ವಾ, ಅವರಲ್ಲಿಗೆ ಕಾಲಜ್ಞಾನಿ ಅಲ್ವಾ? ಎಡ್ಗರ್ ಕೇಸಿ ಏನೇನು ಹೇಳಿದಾನೋ, ಅಂತರ್ಮುಖಿಯಾಗಿ ಹೋದಾಗ ಏನೇನು ಹೇಳಿದಾನೋ ಅವೆಲ್ಲ ಘಟಿಸಿರ್ತಕ್ಕಂಥ ಎಲ್ಲ ಉದಾಹರಣೆಗಳು ಇವತ್ತಿದೆ. ಕೈವಾರ ತಾತಯ್ಯನವರು ಬರೆದಿರೋದು ಬರೀ 44 ಏನೋ ಅಷ್ಟೇ. ಅವ್ರೊಂದ್ ಕಡೆ ಕೈವಾರ ತಾತಯ್ಯನವರು ಹೇಳ್ತಾರೆ, 12 పిడుగులు పగది నాదంబవును తల్లడించును ಭೂಮಿ ಪರ್ವತములు ಅಡವಿ ಮೃಗములు. ಆರಂಭದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡ್ತಾ 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 ಕಾಲಜ್ಞಾನ ಇವರೊಬ್ಬರೇನ ಬರ್ದಿರೋದು, ಬೇರೆ ಯಾರು ಬರ್ದಿಲ್ವಾ ಅಂತಕ್ಕಂಥದ್ದು ಬಂದಾಗ ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡೋಣ. ಕಾಲಜ್ಞಾನ ಅಂತಂದ್ರೆ ಒಂದೇ ಆಗ್ಬೇಕದು. 4+4 8. ಜಗತ್ತಿನ ಯಾವ ಮೂಲೆಗೆ ಯಾವ ದೇಶಕ್ಕೆ ಹೋದ್ರು 8. ಅದು 8 ಆಗಬೇಕು. 4+4 8 ಆಗಬೇಕು. ಕಾಲಜ್ಞಾನ ಯಾರೇ ಬರ್ದಿದ್ರು ಏನು ಬರ್ದಿರ್ತಾರೋ ಅದು ಒಂದೇ ಆಗಬೇಕು, ಗೂಢಾರ್ಥಗಳು ಬೇರೆ ಇರ್ಬೋದು. ಅದನ್ನ ಒಟ್ಟು ನಾವು ಅಧ್ಯಯನ ಮಾಡಿದಾಗ ಇದನ್ನ ಕುರಿತೆ ಹೀಗೆ ಹೇಳಿದ್ದಾರೆ ಅಂತಕ್ಕಂಥ ಟ್ಯಾಲಿ ಬರುತ್ತಲ್ಲ, ಆ ಟ್ಯಾಲಿ ಬರದೆ ಕಾಲಜ್ಞಾನದ ನಿಜವಾದ ಅರಿವು ಅಂತಕ್ಕಂಥದ್ದು ಒಂದು ಖಂಡಿತ ಒಂದು ಒಳ್ಳೆ ಸಬ್ಜೆಕ್ಟ್ ಅದು. ಅದರಲ್ಲಿ ವಿಶೇಷವಾಗಿ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ ಕಾಲಜ್ಞಾನಕ್ಕೆ ಪೂರಕವಾದ ಬೇರೆ ಬೇರೆಯವರು ಹೇಳಿರೋದೆಲ್ಲನೂ ಹೊಂದಿಕೆ ಆಗುತ್ತಾ ಅಂತಕ್ಕಂಥ ಅನುಮಾನದ ಮೇಲೆ ಬಹಳಷ್ಟು ವಿಷಯಗಳನ್ನು ನಾನು ಜೋಡಿಸ್ಕೊಂಡು ಬರಕ್ಕೆ ಶುರು ಮಾಡಿದೆ. ಅದರಲ್ಲಿ ಶರಣರು ಹೇಳಿದ ಕಾಲಜ್ಞಾನ, ಮಂಟೆ ಸ್ವಾಮಿಗಳ ಪರಂಪರೆ, ಸಿದ್ದಪ್ಪಾಜಿಯ ಕಾಲಜ್ಞಾನ, ಕೈವಾರ ತಾತಯ್ಯನವರ ಕಾಲಜ್ಞಾನ, ನಾಸ್ಟ್ರಡಾಮಸ್ ಬರೆದಂತಹ ಕಾಲಜ್ಞಾನ, ಇವೆಲ್ಲವನ್ನು 500 600 ವರ್ಷಗಳ ಹಿಂದೆ 800 ವರ್ಷಗಳ ಹಿಂದೆ ಬರೆದಂತಹ ಕಾಲಜ್ಞಾನಗಳ ಸಂಗತಿಗಳಿವು. ಕೆಲವು ವೀಕ್ಷಕರ ಅಭಿಪ್ರಾಯಗಳು ಬರುತ್ತೆ, ಅದು ಸ್ವಾಗತ ಮಾಡ್ಬೇಕು ನಾವು. ಅದರಲ್ಲಿ ಕೈವಾರದ ತಾತಯ್ಯನವರು ಕಾಲಜ್ಞಾನ ಬರೆದ ನಂತರ ಕಾಲಜ್ಞಾನ ಬರೆಯೋರು ಇನ್ಯಾರು ಇರೋದಿಲ್ಲ ಅಂತ ಹೇಳಿದಾರಲ್ಲ, ಆದರೂ ಕೂಡ ಬಾಬಾ ಅಂಗ ಅಂತಕ್ಕಂಥ ಒಬ್ಬ ವ್ಯಕ್ತಿ ಏನು ಭವಿಷ್ಯಗಳನ್ನ ನುಡಿತಾ ಇದ್ದಾಳೆ, ಆಯಮ್ಮ ಇತ್ತೀಚಿನ ದಿನಗಳವರಲ್ವಾ, ಅವರಲ್ಲಿಗೆ ಕಾಲಜ್ಞಾನಿ ಅಲ್ವಾ ಅಂತಕ್ಕಂಥದ್ದು ವೀಕ್ಷಕರ ಪ್ರಶ್ನೆ. ನಾವು ಇದಕ್ಕಿಂದೆ ಹೋದಾಗ ಎಡ್ಗರ್ ಕೇಸಿ ಅಂತಕ್ಕಂಥವನು ಸ್ತುಪ್ತ ನಿದ್ರಾವಸ್ಥೆಗೆ ಹೋದ ಸಂದರ್ಭದಲ್ಲಿ ಆತನಿಗೆ ಒಂದು ವಿಶೇಷವಾದ ಒಂದು ಅರಿವುಂಟಾಗ್ತಿತ್ತು ಆತನಿಗೆ. ಆತ ಆ ಅರಿವುಂಟಾದಾಗ ಅದನ್ನ ರೆಕಾರ್ಡ್ ಮಾಡ್ತಾ ಹೋಗ್ತಿದ್ದ. ಎಡ್ಗರ್ ಕೇಸಿ ಏನೇನು ಹೇಳಿದಾನೋ, ಅಂತರ್ಮುಖಿಯಾಗಿ ಹೋದಾಗ ಏನೇನು ಹೇಳಿದಾನೋ ಅವೆಲ್ಲ ಘಟಿಸಿರ್ತಕ್ಕಂಥ ಎಲ್ಲ ಉದಾಹರಣೆಗಳು ಇವತ್ತಿದೆ. ಅದರ ಜೊತೆಯಲ್ಲಿ ತಗೊಂಡ್ರೆ ನಮ್ಮ ಬಾಬಾ ವಾಂಗಾಗೆ 2 ಕಣ್ಣುಗಳ ದೃಷ್ಟಿ ಇಲ್ಲ, 2 ಅಂಧತ್ವ, 2 ಕಣ್ಣುಗಳು ಇಲ್ಲ ಆಕೆಗೆ. ಆಕೆ ಅಂತರ್ಮುಖಿ. ಬಾಹ್ಯ ಜಗತ್ತಿನ ಏನೇನು ಚಟುವಟಿಕೆಗಳು ಅದೇನೇನು ಅಂತ ಆಕೆಯ ಒಳಗಡೆ ಏನು ಗೋಚರ ಆಗ್ತಿತ್ತೋ ಅದನ್ನು ಹೇಳ್ಕೊಂಡು ಬಂದಿರೋವು ಬಹಳಷ್ಟು ನಿಜ ಆಗಿದೆ ಅನ್ನೋ ಕಾರಣಕ್ಕಾಗಿ ಆಕೆಯನ್ನು ಪ್ರೊಡಿಕ್ಷನ್ಸ್ ಮಾಡ್ತಿರ್ತಕ್ಕಂಥ ಒಬ್ಬ ಕಾಲಜ್ಞಾನಿ ಅಂತ ಗುರುತಿಸಿದ್ದಾರೆ. ಆದರೆ ಏನೊಂದು ಪ್ರಪಂಚದ ಅರಿವೇ ಇಲ್ಲದ, ವಿದ್ಯೆನೇ ಇಲ್ಲದ ಕೈವಾರ ತಾತಯ್ಯನವರು ಇರ್ಬೋದು, ಬಳೆ ವ್ಯಾಪಾರ ಮಾಡ್ಕೊಂಡಿದ್ದವರು. ಅವರು ಬಳೆ ವ್ಯಾಪಾರ ಮಾಡ್ಕೊಂಡಿದ್ದಂಥ ಕೈವಾರ ತಾತಯ್ಯನವರು ಸಾಂಸಾರಿಕ ಜೀವನವನ್ನ ಹೊಂದಿದ್ದಂಥವ್ರು. ಸಂಸಾರದಲ್ಲಿ ಇದೆಲ್ಲ ಜಂಜಾಟವನ್ನ ಇದು ಮಾಡಿಕೊಂಡು ಅವರಿಗೆ ಆಧ್ಯಾತ್ಮದ ಒಲವು ಬಂದ ಮೇಲೆ ಮನೆ ತೊರೆದು ಬಿಟ್ಟು ಹೊರಟುಬಿಟ್ರಲ್ಲ, ಅವರು ಹೊರಟಾದ್ಮೇಲೆ ಅವರು ಧ್ಯಾನದಲ್ಲಿ ಮುಳುಗಿದ್ರು. ಎಲ್ಲರೂ ಲಕ್ಷಾಂತರ ನಮ್ಮ ಒಡಿಸ್ಸಾ ದೇವಾಲಯದ ಕೋನಾರ್ಕ್ ಸೂರ್ಯ ದೇವಾಲಯದ ಅಚ್ಯುತಾನಂದ ದಾಸರು ಬರೆದಿರ್ತಕ್ಕಂಥ ಲಕ್ಷ ಶ್ಲೋಕಗಳೇನಿದಾವೆ ಅದರನ್ನು ತಗೊಂಡಾಗ ಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಿರುವಂಥದ್ದು ಸಹಸ್ರಾರು ವಚನಗಳೇನಿದಾವೆ, ಇವೆಲ್ಲ ತಗೊಂಡಾಗ ಕೈವಾರ ತಾತಯ್ಯನವರು ಬರೆದಿರೋದು ಬರೀ 44 ಏನೋ ಅಷ್ಟೇ. ಒಂದು 37 ಒಂದು 7 44 ಏನೋ ವಚನಗಳಷ್ಟೇ ಬರೆದಿರೋದು ಕೈವಾರ ತಾತಯ್ಯನವರು. ಎಂತ ಅದ್ಭುತವಾದ ಬರೆದಿದ್ದಾರೆ ಅಂತಂದ್ರೆ, ಇವತ್ತು ಜಿಯೋಗ್ರಫಿಕ್ ಚಾನೆಲ್ನ ಬಹಳಷ್ಟು ವಿಜ್ಞಾನದ ಕಣ್ಣುಗಳಿಂದ ನೋಡ್ತಾ ವಿಜ್ಞಾನದ ಚಿಂತನೆ ಮಾಡ್ತಕ್ಕಂಥವ್ರು ಅದರ ಬಗ್ಗೆ ಕಾಮೆಂಟ್ಸ್ ಮಾಡಿದ್ದಾರೆ. ಅವ್ರೊಂದ್ ಕಡೆ ಕೈವಾರ ತಾತಯ್ಯನವರು ಹೇಳ್ತಾರೆ, 12 పిడుగులు పగది నాదంబవును తల్లడించును భూమి పర్వతములు అడవి మృగములు.
ಬೆಗಡಿ ಅನ್ನಿಯೂ ಬಯಲು ಸೇರಿ ಉನ್ನ ಚೋಟುನೆ ಉಂಡು ಒಕ್ಕ ಜಾಮ. ಒಸುದ ಮೀದನುನ್ನ ಭೂಮಿಯ ಮೇಲಿರ್ತಕ್ಕಂಥ ಜಲ ತಟಾಕುಮುಲನ್ನಿ ఒక జలము సరిపీర్చు కరి తురగ వృషభ వంటి బంటు జనులు చెదిరి పోవురు కానదబూన ఇట్టి విపరీతములు పుಟ್ಟು ಇಹಮುಲೋನ ಅಂತ ಬರೆದ್ಬಿಟ್ರು. ಯಾವ ಮಾಸ್ಟರ್ ಡಿಗ್ರಿ ಮಾಡಿದ್ರು ಅವರು? ಏನು ವಿದ್ಯೆ ಇತ್ತು ಅವ್ರಿಗೆ? ಹೇಗೆ ಬರೆದಿರೋದು? ಇವತ್ತು ವಿಜ್ಞಾನ ಇನ್ನು ಮುಂದೆ ನೋಡ್ತಾ ಇದೆ. ಅವ್ರು ಹೇಳ್ತಕ್ಕಂಥ ವಚನದ 12 ಪಿಡುಗಲು ಪಗದಿ ನಾದಂಬವನು 12 ಪಿಡುಗುಗಳು ಅಂದ್ರೆ ಉಲ್ಕೆಗಳು ಭೂಮಿಗೆ ಬಂದು ಅಪ್ಪಳಿಸಿದ ಮಕ್ಕೆ ಅಪ್ಪಳಿಸ್ತವೆ. ಭೂಮಿ ತಾರಮಾರಾಗಿ ಹೋಗ್ತದೆ. ಭೂಮಿ ಗಡಗಡ ಗಡಗಡ ನಡುಗು ಬಿಡ್ತದೆ. ಆ ಸಂದರ್ಭದಲ್ಲಿ ಅರಣ್ಯ ಪ್ರದೇಶಗಳಲ್ಲಿದ್ದಂತ ಎಲ್ಲ ಪ್ರಾಣಿಗಳು ಬಯಲಿಗೆ ಬಂದು ಸೇರ್ಬಿಡ್ತವೆ. ಬಯಲಿಗೆ ಬಂದು ಸೇರಿದಾಗ ಹಸುವಿನ ಪಕ್ಕ ಹುಲಿ, ಹಾವಿನ ಪಕ್ಕ ಮುಂಗಿಸಿ, ಹಿಂಗೆ ವೈರುಧ್ಯ ಇರತಕ್ಕಂಥ ಪ್ರಾಣಿಗಳು ಭಯ ಬಿದ್ದೋಗಿ ಎಲ್ಲ ಒಂದೇ ಜಾಗದಲ್ಲಿ 3 ಗಂಟೆಗಳ ಕಾಲ ಸ್ತಬ್ಧವಾಗಿ ಕೂತ್ಬಿಟ್ಟಿರ್ತವೆ. ಅಂತಂದ್ರೆ ಪರಸ್ಪರ ವೈರತ್ವವನ್ನೇ ಮರೆತೋಗಿರ್ತವೆ. ಅಂದ್ರೆ ಅಷ್ಟು ಗಾಬರಿಯಾಗಿರ್ತದೆ ಅಂತಕ್ಕಂಥದ್ದು ಆ ವಚನದ ಸಂಕೇತ. ಹೊಸದ ಮೀದನುನ್ನ ಭೂಮಿಯ ಮೇಲಿರ್ತಕ್ಕಂಥ ಜಲ ತಟಾಕುಮಲನ್ನಿ ನೀರಿನ ಮೂಲಗಳನ್ನ ಒಕ ಜಲಮು ಸರಿಪೀರ್ಚು ಇನ್ನೊಂದು ಜಲ ಬಂದು ಸೆಕ್ಕಿಂಗ್ ಮಾಡಿಬಿಡುತ್ತೆ. ಅಂತಂದ್ರೆ ಭೂಮಂಡಲದ ಮೇಲಿರ್ತಕ್ಕಂಥ ನೀರನ್ನ ಎವಾಪರೇಟ್ ಮಾಡುತ್ತೆ. ಈಗ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ, ಟಾರ್ನೆಡೋಗಳ ಬಗ್ಗೆ ಕೇಳ್ತಾ ಇದೀವಿ. ಟಾರ್ನೆಡೋಗಳ ಬಗ್ಗೆ ಕೇಳಿದ್ರೆ ಮೊನ್ನೆ ಇದ್ದಕ್ಕಿದ್ದಂಗೆ ಒಂದು ನದಿಯ ನೀರನ್ನ, ಸಮುದ್ರದ ನೀರನ್ನ ಸೆಕ್ಕಿಂಗ್ ಮಾಡಿ ಎತ್ಕೊಂಡು ಹೋದಂಥದ್ದು. ಇದಕ್ಕೆ ಉದಾಹರಣೆಯಾಗಿ ನಮ್ಮ ಆಂಧ್ರ ಪ್ರದೇಶದ ಭದ್ರಾಚಲಂ ಪಮ್ಮಗೋಡಂ ಅಂತಕ್ಕಂಥ ಒಂದು ಊರಲ್ಲಿ, ಅದನ್ನೇ TV9 ನಲ್ಲಿ ಸ್ಪೆಷಲ್ ಪ್ರೋಗ್ರಾಮ್ ಒಬ್ಬರು ಆಂಕರ್ ಇದ್ರು, ಅವರು ಕರೆಸ್ಬಿಟ್ಟು ನನ್ನ ಪ್ರೋಗ್ರಾಮ್ ಮಾಡಿಸಿದ್ರು. ಅದರಲ್ಲಿ ಒಬ್ಬ ಸೈಂಟಿಸ್ಟ್ ಜೊತೆಯಲ್ಲಿ ಕೂತು ಚರ್ಚೆ ಮಾಡಿದ್ದೆ. ಆ ಪಮ್ಮಗೋಡಂ ಅಲ್ಲಿ ಒಂದು ದೊಡ್ಡ ಕೆರೆ, ಆ ಕೆರೆ ತುಂಬಾ ನೀರು ತುಂಬಿದೆ. ಆ ಕೆರೆ ಒಳಗಡೆ ಬಟ್ಟೆ ಒಗಿತಿರ್ತಕ್ಕಂಥ ಹೆಂಗಸರು ಬಟ್ಟೆ ಒಗಿತಾ ಇದ್ದಾರೆ. ಕೆರೆಯ ಕೆಳಭಾಗದಲ್ಲಿ ಜಮೀನಲ್ಲಿ ಗದ್ದೆ ಹೊಲಗಳಿಗೆ ನೀರು ಕಟ್ತಿರೋರು ರೈತರು ನೀರು ಕಟ್ತಾ ಇದ್ದಾರೆ. ಸಂಜೆ 4:30 ಸಮಯ. ಇದ್ದಕ್ಕಿದ್ದಂಗೆ ಮೋಡ ಕವಿತು. ಮೋಡ ಕವಿದ ಸಂದರ್ಭದಲ್ಲಿ ಲೈಟ್ ಆಗಿ ಗಾಳಿ ಬೀಸಿತು. ಗಾಳಿ ಬೀಸಿದ ಸಂದರ್ಭದಲ್ಲಿ ಲೈಟ್ ಆಗಿ ಒಂಥರ ಸೋನೆ ಮಳೆ, ತುಂತುರು ಮಳೆ ತರ ಮಳೆ ಆಯ್ತು. ಇದ್ದಕ್ಕಿದ್ದ ಹಾಗೆ ನೋಡ್ತಿದ್ದಂಗೆನೆ ಬಟ್ಟೆ ಒಗಿತಿದ್ದ ಹೆಂಗಸರು, ಹೊಲಗಳಲ್ಲಿ ನೀರು ಕಟ್ತಿದ್ದಂತ ಗಂಡಸರು ಇದ್ದಕ್ಕಿದ್ದ ಹಾಗೆ ಕೆರೆಯ ಮಧ್ಯ ಭಾಗದಿಂದ ನೀರು ಎಳ್ನೀರು ಬುರುಡೆ ಒಳಕ್ಕೆ ಸ್ಟ್ರಾ ಕೊಟ್ಟುಬಿಟ್ಟು ನೀರನ್ನ ಎಳ್ಕೊಂಡ್ರೆ ನಮ್ಗೆ ಹೊಟ್ಟೆ ಒಳಕ್ಕೆ ಹೆಂಗ್ ನೀರು ಹೋಗುತ್ತೋ ಹಂಗೆ ಕೆರೆಯಲ್ಲಿ ಇರೋ ನೀರು ಮೇಲಕ್ಕೆ ಹೋಗ್ತಾ ಇರೋದನ್ನ ಜನ ನೋಡಿ ದಿಗ್ಭ್ರಮೆಗೊಳಗಾಗ್ಬಿಟ್ರು. ಏನಿದು ಹಿಂಗ್ ಹೋಗ್ತಾ ಇದೆ ನೀರು ಮೇಲಕ್ಕೆ ಅಂತ. ಏನು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಿದ್ರು ರೈತರೆಲ್ಲ ಕಟ್ಟೆ ಮೇಲೆ ಓಡ್ ಬಂದ್ರು. ಹೆಂಗಸರು ಬಟ್ಟೆ ಒಗಿತಿದ್ದು ಹೆಂಗಸರೆಲ್ಲಾನು ಬಂದು ದಡದ ಮೇಲೆ ಬಂದು ನಿಂತ್ಕೊಂಡ್ಬಿಟ್ರು. ಕೇವಲ 5 ನಿಮಿಷಕ್ಕೆ ಕೆರೆಯಲ್ಲಿ ಇದ್ದಂತ ಸಂಪೂರ್ಣ ನೀರು, ನೀರಿಲ್ದೆ ನೆಲ ಕಚ್ಚಿಬಿಟ್ಟಿತ್ತು ನೀರು. ಕೆರೆ ಸಂಪೂರ್ಣ ನೀರು ಮೇಲ್ಕೊಟ್ಟೋಯ್ತು. ನೀರು ಏನಾಯ್ತು, ಆ ನೀರು ಎಲ್ಲಿ ಬಿಸಾಕ್ತು, ಏನಾಯ್ತು, ಇದುವರೆಗೂ ಅಡ್ರೆಸ್ ಇಲ್ಲ. ಆ ಘಟನೆ, ಅದ್ರ ಬಗ್ಗೆ TV9ನವರು ಅಲ್ಲಿನ ಒಬ್ಬ ಚಾಲಕ, ಅದನ್ನ ಯಾರೋ ಒಬ್ಬ ಡ್ರೈವರ್, ಟ್ರಕ್ ಡ್ರೈವರ್ ಅಲ್ಲಿ ಹೋಗ್ತಾ ಇದ್ದವನು, ಆ ಕೆರೆಯಲ್ಲಿ ಆಗ್ತಿರೋ ವಿದ್ಯಮಾನಗಳನ್ನ ಜನ ಕೂಗಾಡ್ತಿರೋದನ್ನ ಗಮನಿಸಿದವನು ಓಡ್ ಬಂದು ಅವನಲ್ಲಿದ್ದಂತ ಮೊಬೈಲ್ ಅಲ್ಲಿ ನೀರು ಹೋಗ್ತಾ ಇರೋದನ್ನ ಶೂಟ್ ಮಾಡಿ TV9 ಕಳಿಸಿದ್ದಿತ್ತು. ಅದನ್ನ ಕುರಿತು ಇದರ ಬಗ್ಗೆ ಏನು ಮಾಹಿತಿ ಅಂತ ಇದು ಮಾಡೋದಕ್ಕಾಗಿ ನನ್ನ ಮತ್ತೊಬ್ರು TM ಶಿವಶಂಕರ್ ಅಂತಕ್ಕಂಥ ಒಬ್ರು ವಿಜ್ಞಾನದ ಇವರು ದೃಷ್ಟಿಕೋನದಲ್ಲಿ ಮಾತಾಡ್ತಕ್ಕಂಥವ್ರನ್ನ ಕರೆಸಿ ಆ ಕಾರ್ಯಕ್ರಮದಲ್ಲಿ ಇಂಟರ್ವ್ಯೂ ಮಾಡಿದ್ರು. ಅದರಲ್ಲಿ ಮಾತಾಡಿದ್ವಿ. ಆ ತರದ ನೀರು ಸೆಕ್ಕಿಂಗ್ ಆಗ್ತಕ್ಕಂಥ ಘಟನೆ ಅಲ್ಲಿ ನಡೀತು.